ಗೈಸ್ ನಮ್ ಜ್ಞಾನ ಮಗಳು ಬಂದವಳೆ ಚಿನ್ನು ಕುಟ್ಟಿ ಮಾಡ್ತಿದ್ಯಾ ಹುಲಿ ತರ ಇವಾಗ ವಾಸಿಯಾ ಸ್ವಲ್ಪ ಇನ್ಮೇಲೆ ನಮ್ಮೂರಲ್ಲಿ ಇರ್ತೀಯಾ ನಿಂಗ್ ನಮ್ಮೂರ್ ಇಷ್ಟನಾ ಗೋಪಾಲ್ಪುರ ಇಷ್ಟ ನಿಮ್ಮ ಅಜ್ಜಿ ಮನೆ ಇಷ್ಟ ಇದು ಇಷ್ಟನಾ ಬಂದು ಚಿಕ್ಕಪ್ಪ ಅಂತ ಸರ್ಪ್ರೈಸ್ ಕೊಡ್ತಾವಳೆ ನೀನ್ ಯಾಕೆ ಇಷ್ಟೊಂದಾಗಿದ್ಯಾ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಾ ಸುಳ್ಗಾರ ಮಾಡೋ ಸ್ವಾಗತ ಸ್ವಾಗತ ಸುಳ್ಗಾರ ಮಾಡೋ ಸ್ವಾಗತ ಅಂತ ನಮ್ಮಮ್ಮ ಎಲ್ಲೈತಿದ್ಯಾ ಎಲ್ಲಾರು ಹೋಯ್ತೀವಿ ನೀನ್ ಕೇಳಕ ನೀನ್ ಯಾವ ಅಮ್ಮ ಕೇಳ ಅಧಿಕಾರ ಏನಿದ್ದು ತಪ್ಪಾಯ್ತು ಕಣಮ್ಮ ನೀನ್ ಕೇಳ ಅಧಿಕಾರ ಏನಿದ್ದು ತಪ್ಪಾಯ್ತು ಕಣಮ್ಮ A few moments later ಹಿಂಗೆ ನಡ್ಕ ಬರ್ತಿದ್ವಿ ಯಾವಾಗ್ಲೂ ಇಲ್ಲೇ ಜಸ್ಟ್ ಒಂದು 10 ನಿಮಿಷದ ಹಿಂದೆ ಹಾಕಿರೋದು ನೋಡಿ ಇನ್ನು ಇಂಡಿಕೇಟರ್ ಆಫ್ ಆಗ್ತಾ ಹಿಂಗೆ ಹೊಡ್ತಾರೆ ಇವಾಗ ಆಗಿರೋ ಎರಡೂ ಕಡೆ ಏರ್ಬೇಕು ಈ ಕಡೆ ಎರಡೂ ಕಡೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಅಂತ ಇವಾಗ ಕರ್ಕೋದ್ರೆ ಗೈಸ್ ನಾನು ಇವಾಗ ಕಾಲೇಜಲ್ಲಿ ಅವನಿ ದೇವರು ಎಂಥ ಒಳ್ಳೆ ಬುದ್ಧಿ ಕೊಡ್ತು ಅಂದರೆ ಕೊನೆ ಟೈಮಲ್ಲಿ ಇವಾಗ ಅಸೈನ್ಮೆಂಟ್ ಬರೆಯೋಕೆ ಹೋಯ್ತವನಿ ನಾಳೆ ಇಂಟರ್ನಲ್ಸ್ ಟೆಸ್ಟ್ ಅದೇ ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಬೇಕು ಸೊ ಇವಾಗ ಅಸೈನ್ಮೆಂಟ್ ಬರೆಯೋಕೆ ಹೋಯ್ತವನಿ ಲೈಬ್ರರಿಗೆ ಗೈಸ್ ಆ ಕಾರಲ್ಲಿ ನೋಡಿ ಟಿಯಾಗೋ ಕಾರ್ ಹೆಸರು ಬಟ್ ಆದರೆ ಅವ್ರು ಬರ್ತಿರೋದು ನೋಡಿ ಮತ್ತೊಮ್ಮೆ ಭೇಟಿ ಆಗೋಣ ಟಿಯಾಗೋಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಬರ್ಕೊಂಡವ್ರೆ ಜ್ಞಾನವಿ ಮಗ್ಲಿ ಚಿನ್ನು ಪುಟ್ಟಿ ಗೈಸ್ ನಮ್ ಜ್ಞಾನವಿ ಹೆಂಗ್ ಸರ್ಪ್ರೈಸ್ ಆಗಿ ಬಂದ್ಲು ಗೊತ್ತಾ ಚಿನ್ನು ಮಗ್ಲೇ ಅಯ್ಯೋ ನನ್ನ ಮುದ್ದು ಬಂಗಾರು ಚಿನ್ನು ಮಗ್ಲಿ ಹೆಂಗಿದ್ಯಾ ಬಂಗಾರು ಆ ಗೈಸ್ ನಮ್ ಜ್ಞಾನ ಮಗಳು ಬಂದವಳೆ ಚಿನ್ನು ಕುಟ್ಟಿ ಅಯ್ಯೋ ನನ್ ಚಿನ್ನು ಮುದ್ದು ಏನ್ ಮಗ್ಲ ಯಾರು ನಿಮ್ ಮನೇಲಿ ಗೋಪಾಲ್ಪುರದಲ್ಲಿ ಬಳೆ ಯಾರು ತಗೊಳಲ್ವಾ ನಮ್ ಚಿಕ್ಕಪ್ಪ ತಗೊಡ್ತೀನಿ ಅಂತ ಬಂದ್ಬಿಟ್ಟಾ ಅಯ್ಯೋ ನನ್ ಮುದ್ದು ಮಗಳು ಅವ್ನ್ ಕಿಸಿ ಕೊಟ್ಬಿಡು ಮಗ್ಳೆ ಬಳೆ ತಗೊಟ್ಬಿಡ್ತೀನಿ ಹಿಂಗ್ ಕಿಸಿ ಕೊಟ್ಬಿಡು ಮಗ್ಳೆ ಯಾರು ಹಾಳು ಮಾಡ್ಬಿಟ್ಟಿರೋದು ಗುಮ್ಮ ಅಯ್ಯೋ ಮಗ್ಳೇ ಚಿನ್ನು ಮಗಳೇ ಪಪ್ಪಿ ಕೊಡು ನಿಂಗೆ ಕಾಲ್ ಗೇಜ್ ಕೊಡ್ತೀನಿ ಚಿನ್ನು ಮನೆ ನಿನ್ಗೆ ನನ್ಗೇನ್ ಕಾಲ್ ಗೇಜೆ ಬೇಕು ಅಂದ್ರೆ ಓಡ್ಬಾ ಬೇಗ ಜ್ಞಾನ ಮಗ್ಳೇ ಕಾಲ್ ಗೇಜೆ ಬೇಕು ಅಂದ್ರೆ ಬೇಗ ಬಾ ನಿಮ್ಮಮ್ಮ ಬತ್ತಾ ಇಲ್ಲೇನ ಇನ್ ಸೆಟ್ಲ ಇನ್ನು ಅವ್ವ ಮಗ್ಳು ಬಿಡುವೆ ನನ್ ಜೊತೆಗ್ ಬಂದ್ಬಿಟ್ಟು ಅಲ್ಲಿ ಯಾರು ಬಳೆ ತಗೊಡಲ್ಲ ಅದಕ್ಕೆ ಇಲ್ಲಿಗೆ ಬಂದಿ ಏನಿಲ್ಲ ಮಗ್ಳೇ ಬಂದಿದ ತಕ್ಷಣ ಬಲೂನ್ ತಗೊಳ್ಳಲ್ಲ ಬಾ ನಂಗ್ ಬಂದ್ಬಿಟ್ಟು ಹೆಂಗ್ ಸರ್ಪ್ರೈಸ್ ಕೊಟ್ಲು ಗೊತ್ತಾ ಜ್ಞಾನವಿ ನಂಗೆ ಸರ್ಪ್ರೈಸ್ ಕೊಡ್ತಿದ್ವಿ ಎಷ್ಟೊತ್ತಲ್ಲಿ ಬಂದ್ಲು ಅಯ್ಯೋ ಕಳ್ಳನ್ ಶಾಂತಿ ಯಾಕೆ ಬಂದಿದೆ ನಮ್ಮ ಒಟ್ಟಿಗೆ ಯಾಕೆ ಬಂದಿದೆ ನಮ್ಮ ಒಟ್ಟಿಗೆ ಚಿನ್ನಿ ಮುದವಿ ಒಂದ್ ಕಿಸಿ ಕೊಡೋದಕ್ಕೆ ಒಲ್ ಅಂತ ಕೊಡ್ತೀನಿ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಫುಡ್ನ ಹಿಂಸಲ್ ಕೊಡ್ಬಾರ್ದು ನಗ್ನಗಿತ ಕೊಟ್ರೆ ತಗೊಡ್ತಿಲ್ಲ ತಗೊಳಲ್ಲ ಏನ್ ತಿಂತೀಯ ಬಾ ಅದಕ್ಕೆ ನೀನು ಕಾಲಿಗೆ ಎಷ್ಟು ಕೊಡ್ತೀವಿ ಬಾ ಗೈಸ್ ನಮ್ಮ ಮಟ್ಟಿಗೆ ಇವತ್ತು ಮೊಟ್ಟೆ ಮತ್ತೆ ಈರುಳ್ಳಿ ತಗೊಬರ್ಬೇಕು ಸೊ ಸಿಕ್ಕಲ್ಲ ಇನ್ಮೇಲೆ ನಮ್ಮೂರಲ್ಲೇ ಇರ್ತೀಯ ಮನೆ ನೀನು ನಿಂಗೆ ನಮ್ಮೂರ್ ಇಷ್ಟನಾ ಗೋಪಾಲ್ಪುರ ಇಷ್ಟನ ಮಗ್ಳೆ ಅಲ್ಲಿ ಎಲ್ರಿಗೂ ಹಾಯ್ ಹೇಳು ಹಾಯ್ ಗಾಯ್ಸ್ ಹೋಗ್ಬೋದು ಚಿನ್ನು ಮಗ್ಳೆ ಇನ್ಮೇಲೆ ನಮ್ಮೂರಲ್ಲೇ ಇರ್ತೀಯಾ ನಿಂಗೆ ನಮ್ಮೂರ್ ಇಷ್ಟನಾ ಗೋಪಾಲ್ಪುರ ಇಷ್ಟ ನಿಮ್ಮ ಅಜ್ಜಿ ಮನೆ ಇಷ್ಟ ಇದು ಇಷ್ಟನಾ ಅಲ್ಲಿ ಹೇಳು ಹೇಳು ಗೋಪಾಲ್ಪುರ ಇಷ್ಟ ಇಲ್ವಾ ಏನಕ್ಕೆ ಇಷ್ಟ ಇಲ್ಲ ಗೋಪಾಲ್ಪುರ ಇಲ್ಲಾರೆ ನಿಂಗೆ ಬಳೆ ಗೂಸು ಆಮೇಲೆ ಗೂಸು ಎಲ್ಲ ತಗೊಳ್ತಾರೆ ಏನ್ ಆಟ ಅನ್ಬೇಕು ಮಗ್ಳೆ ಏನ್ ಏನ್ ಲಾರಿ ಎಲ್ಲ ಬೇಕು ಚಿನ್ನು ಎಲ್ರಿಗೂ ನಾ ಹೇಳು ಹಾಯ್ ಗಾಯ್ಸನು ಹಾಯ್ ಗಾಯ್ಸನೆ ಹಾಯ್ ಗೈಸನೆ ಹಾಯ್ ಗೈಸ್ ಅಂದ್ರೆ ತಗೊಳ್ತೀನಿ ಆಮೇಲೆ ಅಂತ್ಯಾ ಆಟ ಮನೆ ಇಲ್ಲಿ ಬೇಕಾ ಅಲ್ಲಿ ಬೇಕಾ ಇಲ್ಲಿ ಬೇಕಾ ಯಾವ ಆಟ ಮನ್ ಬೇಕು ಆಟ ಮಾನು ಯಾವ ಆಟ ಮನ್ ಬೇಕು ಮಗ್ಲೆ ಆಟ ಮನೆ ಇಲ್ವಾ ಇಲ್ಲಿ ಅಲ್ಲಿ ಬೇಕು ಚಿನ್ನು ಗಿರ್ಗಿಮ್ಕೆ ಆ ಅಂಗಡಿಗೆ ಹೋಗ್ಬೇಕಂತ ಏನು ಮಗ್ಲಿ ಈ ಅಂಗಡಿ ಯಾವ ಆಟ ಮನ್ ಬೇಕವಾ ಇಲ್ಲೂ ಆಟ ಮನ್ ಇಲ್ಲ ಎಲ್ಲಿ ಅಲ್ಲಿ ಖುಷಿ ಆಗ್ಬಿಟ್ಲೆ ನಮ್ಗೆ ಆಟ ಯಾವ್ದು ಬೇಕು
ಅಪ್ಪ ಜೈ. ಯಾವ್ದು ಬೇಕು ಮಗ್ಲೆ? ಇದು ಬಂದಿದ ತಕ್ಷಣ ಆಟಮಾನ ಇದಾ? ಇದು ಬೇಕಾ? ಇದು 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 ಅಡುಗೆ ಸಾಮಾನು ಬೇಕಾ? ಇದು ಬೇಕಾ? ಅಡುಗೆ ಸಾಮಾನು ಯಾವ್ದೇ ಇದೆಯಾ? ಎಷ್ಟು ರೂಪಾಯಿ ಸಡ್ರಿ ಅಡುಗೆ ಸಾಮಾನು? ಓಹೋ ಹೊಸತಿ 40 ರೂಪಾಯಿ ಕೊಟ್ಬಿಡಿ, ಸತಿ 70 ರೂಪಾಯಿ ಅಂದ್ರೆ ಹೆಂಗೆ? ಸರಿ 50 ರೂಪಾಯಿ ಫೈನಲ್. ಬಾ ಮನೆ ಬೇಡವಂತೆ, ಇದು 50 ರೂಪಾಯಿ ಕೊಡಲ್ವಂತೆ. ಬಾ ಸಟ್ರೆ ನೀವ್ ಇಂತ ಈ ಪ್ಲಾಸ್ಟಿಕ್ಗೆಲ್ಲ 50 ರೂಪಾಯಿ ಕೊಡೋದಂತ ಇನ್ನೆಷ್ಟು ಕೊಟ್ಟಾರ? ನೀವ್ ಒಳ್ಳೆ ಚಿನ್ನು ಬಾ ಇಲ್ಲಿ. ಬೇಡ ಮಗ್ಲೆ, ಅಯ್ಯೋ ಎತ್ತಾಕ ಹೋಗೋದೇನ್ ದೊಡ್ಡ ವಿಷಯ ಅಲ್ಲ. 50 ರೂಪಾಯಿ ಸಟ್ರೆ ಕೊಟ್ಟದೇ ಕೊಡಲ್ವ ಹೇಳಿ? ಬಾ ಚಿನ್ನು ಮಗ್ಲೆ, ಬಾರೆ. ಬಲೂನ್ ಬರ್ತೀನಿ ಅಮ್ಮ ಬೈತೆ, ಅಮ್ಮ ಹೋಯ್ತು ಬಲೂನ್ ಹೋಗ್ರೆ. ಸಟ್ರೆ ಬಲೂನ್ ಕೊಡಿ ಒಂದು. ಏನಾಗಲ್ಲ ಕೊಡಿ ಸಟ್ರೆ, ಆಸೆ ಪಟ್ಬಿಟ್ಟದೆ ನಾವ್ ಇನ್ನು. 50 ರೂಪಾಯಿಗೆ ಚಿನ್ನು ಮಗ್ಳು 50 ರೂಪಾಯಿ ಕೇಳಿ ಕೊಡ್ತೀವಲ್ಲ ಮಗ್ಳೆ. 60 ಕಣವ, 60 ಕಮ್ಮಿ ಕೊಡಕ್ಕಾಗಲ್ಲ ಮಗಳೇ. ಅಲ್ಲಲ್ಲಲ್ಲಲ್ಲಲ್ಲ ಚಿನ್ನು ಮಗಳಿಗೆ ಕೊಡಲ್ಲ, ತಗೊಬಿಡಮ್ಮ ಆಯ್ತಾ? ಇದನ್ನೇ ಅಡ್ಗೆ ಸಾಮಾನ ಪಪ್ಪಿ ಕೊಡೋದು, ಅಡ್ಗೆ ಸಾಮಾನು ತಗೊಡ್ತಲ್ವ? ಇದು ಲಾರಿ ಎಷ್ಟು ಸಡ್ರೆ? ಲಾರಿ 100 ತಗೋ. ಮಗಳೇ. ಖುಷಿ ಆಯ್ತಾ ಚಿನ್ನು? ಖುಷಿ ಆಯ್ತಾ ಮಗಳೇ? ಥ್ಯಾಂಕ್ ಯು ಸಿಗಪ್ಪಾನ. ಲವ್ ಯು ಗೈಸ್ ಅಂದ್ಬಿಡಿ ಎಲ್ರಿಗೂ. ಇನ್ಮೇಲಿಂದ ನಾನು ಹೇಳು, ವಾಪಸ್ ಆಟೋ ಸಾಮಾನು ಕಿತ್ಕೊಬಿಡ್ತೀನಿ. ಇನ್ಮೇಲಿಂದ ನಾನು ವಿಡಿಯೋಗೆ ದಿನ ಬರ್ತೀನಿ. ಹೊಡಿತಾನ ಅವನು, ಹೊಡ್ಬಿಡಮ್ಮ ಅವನ್ಗೆ. ಅದಕ್ಕೆ ದಿನ ಬರ್ತೀನಿ ನಾನು. ಸಾರಿ ಗೈಸ್ ಅಂದ್ಬಿಡಿ ಇಷ್ಟು ದಿವಸ ಬಂದಿಲ್ಲದೆ ಇರೋದಕ್ಕೆ. ಅಯ್ಯೋ ನಿಮ್ಮ ಅಜ್ಜಿ ಅವ್ನು ಏನ್ ಮಾಡ್ತಿದ್ದೆ ನಿಂಗೆ? ಸಾರಿ ಗೈಸ್ ಅಂದ್ಬಿಡೋದಕ್ಕೆ. ಸಾರಿ ಗೈಸ್ ಅಂದಿ ಇಲ್ಲ ಆಟೋ ಸಾಮಾನು ಕಿತ್ಕೊಳ್ಳ. ಸಾರಿ ಗೈಸ್ ಅಂದೆ, ಆಟೋ ಸಾಮಾನು ಕಿತ್ಕೊ. A few moments later. ಹೋಗಟ್ಟಿ 8 ಮೊಟ್ಟೆ ಅರ್ಧ ಕೆಜಿ ಈರುಳ್ಳಿಯಾ ಗೈಸ್? 8 ಮೊಟ್ಟೆ ಅರ್ಧ ಕೆಜಿ ಈರುಳ್ಳಿ ಮರ್ಸ್ಕೊಂಡೇ ಬಿಟ್ಟಿವಿ ನಮ್ ಜ್ಞಾನವಿ ಇದ್ರಲ್ಲಿ. ಮುಲ್ಕೆ ನಮ್ಮ ಮಗನಟ್ಟಿಗೆ ಎಣ್ಣೆ ಹೊಡೆದೆ ಮಕ್ಕ ಚಿಚ್ಚಾಕ್ಬಿಡ್ತೀನಿ ನಿನಗೆ. ಇಡೀ ಇಕ್ಕೊಂಡು ನನ್ ಬಿಡಲ್ಲ, ಕೋಪ ನಿಂಗೆ ಗೊತ್ತಿಲ್ಲ. ನನ್ ಮಗನಟ್ಟಿ ಎಣ್ಣೆ ನನ್ನ ನಟ್ಟಿ ಬಾಗ್ಲಿಗೆ ಯಾಕೆ ಬಂದಿದ್ಯಾ? ನನ್ನ ನಟ್ಟಿ ನೀನ್ ಅಜ್ಜಿ. ಇನ್ನೊಂದ್ಸತಿ ಹೇಳೋಣ, ಏನೋ ಹೇಳಿದ್ರಲ್ಲ, ಇನ್ನೊಂದ್ಸತಿ ಹೇಳೋಣ. ಅದು ಇದು ನಾವು ಸಂಪಾದನೆ ಮಾಡಿರೋ ಜನ ಹೆಂಗ? ಆನೇಣ ರಾಘವೇಂದ್ರ 10 ಮೊಟ್ಟೆ ಕೊಡಪ್ಪ ಹುಲಿ. ಏನ್ ಸಮಾಚಾರ ಗೈಸ್? ಹೇಳ್ಬೇಕು ಗುಜ್ಗಾನ್ಪುರ ಗೈಸ್. ಎಲ್ರು ಒಂದ್ ಹಾಯ್ ಮಾಡಿ, ಒಂದ್ ಹಾಯ್ ಹಾಯ್ ಹಾಯ್. ಹಾಯ್ ಫೋಟೋ ವಿಡಿಯೋ ಎಲ್ರು ಒಂದ್ ಹಾಯ್ ಹೇಳ್ರಲ್ಲ. ವಿಡಿಯೋಗೊಂದು ಹಾಯ್ ಹೇಳಿ. ಹಾಯ್ ಏನೇ ಹಾಯ್ ಏನ್ರಲ್ಲ? ಹಾಯ್ ಹಾಯ್. ಎಲ್ರಿಗೂ ಗೊತ್ತು ಗೈಸ್. ಇವಾಗ ಮೊಟ್ಟೆದಾಗ ಆಣ ಎಗ್ ಸಾಂಬಾರ್. ಇವತ್ತು ಮೊಟ್ಟೆ ಸಾರು ಮಾಡ್ತಾವೆ ಗೈಸ್. ಇವತ್ತು ಮಟ್ಲಿ ನಮ್ ಜ್ಞಾನವಿ ಬಂದ್ಬಿಟ್ಟು ಅವಳೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅವಳು ಬಂದಿದ ತಕ್ಷಣ ನಾನು ಅಲ್ಲಿ ತಾರಸಿ ಮೇಲೆ ಕುಂತಿದ್ದಿ, ಸಕ್ಕದಾಗಿರೋದು. ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ನಮ್ ಜ್ಞಾನವಿ ನೋಡಿ ಇವತ್ತು. ಅಣ್ಣ ಹಾಯ್. ನಾವು ಒಯ್ತಾ ಇದ್ರೆ ಬೀದಿಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಹಾಯ್ ಹಾಯ್ ಅಂತ ಅವ್ರವರೇ ಕಂಟೆಂಟ್ ಕೊಟ್ಬಿಟ್ಟು ಸರ್. ಇಲ್ಲಿ ಯಾರೇ ಒಂದ್ ಗುಂಪೆ ಕರ್ಕ ಬಂದಿದೆಯಲ್ಲೇ. ಬಾರಿ ಹೋಮ ಅವಳು ಫ್ರೆಂಡ್ಸ್ ಕರ್ಕ ಬಂದಿರೋದು. ಖುಷಿ ನೋಡು. ಏನ್ ಮಾಡ್ತಿದ್ದೀರಾ? ಬನ್ರೆ ಕಿತ್ತೋದ್ ನನ್ ಸಾವಂತೀರ ಬನ್ರಿ. ಲೇ ಜ್ಞಾನವಿ ಯಾರು ಅವರೆಲ್ಲ? ಲೇ ಫ್ರೆಂಡ್ ಅವರೆಲ್ಲ. ನಿನ್ ಫ್ರೆಂಡ್ ಹಚ್ಚಿನೋ? ನಿಂತ್ಕೊಳ್ಳೆ ನಿನ್ ವೇಲ್ ಎತ್ಕೊಳ್ಳೆ. ಇಂಕು ನಾನು ಅಡುಗೆ ಸಾಮಾನು ತಗೊಡ್ತೀನಿ. ಇಂಕು ಅಮ್ಮ
ಏನೋ ಆಫೀಸಿಯಲ್ಲ ಆಮ್ಲೆಟ್ ಎಲ್ಲ ಮಾಡ್ಬಿಟ್ಟಿದ್ಯೇ. ನಮ್ ದಡಿಯ ನೆನ್ನೆ ತಂದಿದ್ ಕೇಕಲ್ಲಿ 1 kg ಎಲ್ಲ ತೆಗೆದು ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೋನೆ. ಇವಾಗ ನಮ್ ಜ್ಞಾನವೇ ಫ್ರೆಂಡ್ಸ್ಗೆ ಕೇಕು ಏನೋ ಮಗಳ ಕೇಕ್ ತಿನ್ನು. ಅಪ್ಪ ನಿನ್ಗೆ ನಮ್ಮೂರಲ್ಲಿ ಇದು ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾಠ ಸಿಕ್ಕಿದ್ರೆ ಮಾಡ್ತೀಯಪ್ಪ? ತುಂಬಾ ಚೆನ್ನಾಗಿ ಮಾಡ್ತೇನೆ ಕಣಪ್ಪ. ನಿಮ್ಗೋಸ್ಕರ ನನ್ನ ಮೂರಲ್ಲಿ ನಾಟಕ ಇಡ್ಸ್ಬಿಡೋ ಕಣಪ್ಪ. ಹೌದು ಕಣಪ್ಪ. ಶಶಾಂಕ ಮಕ ಮುಚ್ಕೊಂಡೇ ಇದ್ಬಿಡ, ಮಕ ಮಾತ್ರ ತೋರಿಸ್ಬೇಡ ಜಗತ್ಗೆ. ನೀನ್ ಯಾವಾಗ ತೋರ್ಸೋ ಮಕನ ನೀನು. ಜ್ಞಾನವಿ ಫ್ರೆಂಡ್ಸ್ ಗೈಸ್, ನಾನು ನಮ್ಮೂರ್ಲಿ ಒಬ್ಬಂದು ಹುಟ್ಟುಹಬ್ಬ ಇವತ್ತು. ಅವ್ನು ಹುಟ್ಟುಹಬ್ಬಕ್ಕೆ 40 ರೂಪಾಯಿ ಹಾಕಿಸ್ಕೊಂಡಿದ್ರು ಬಡ್ಡೆಕ್ಳು. ಕೇಕ್ ತಿನ್ನಕ್ಕೆ ಫೋನೇ ಮಾಡಿಲ್ಲ. ಇವಾಗ ನಮ್ಮ ವಿಜಿ ನನ್ನ ಮಿಸ್ಸಸ್ ಅವಳು ಫೋನ್ ಮಾಡಿದ್ಲು. ಕೇಕ್ ಖಾಲಿ ಆಯ್ತೋ ಇಲ್ಲ ಬಡ್ಡೆಕ್ಳು ತಿನ್ಕೊಬಿಟ್ರು. ಮಕ್ಳ ಎಲ್ಲ ತಿಂದಿ ಬಿಟ್ಟವ್ರೆ ಗೈಸ್. ನಂಗೆ ವಿಜಯಲಿಯಾ ವಿಜಯಲಿಯಾ ಓಹೋ ಅಂತಿಂತ ಮಗ ಅಲ್ಲ ಕಳ ನೀನಂತೂ. ಸೀರಿಯಸ್ ಆಗಿ ಎಂತ ಕಿತ್ತೋದ್ ನನ್ ಮಗಲ್ಲ. ಕೇಕ್ಗೋಸ್ಕರನೇ ಉಟ್ಬಿಟ್ಟಿದ್ಯಲ್ಲ. ನಾನ್ ತಿನ್ನಲ್ಲ, ನೀವ್ ಇದೇನೇನ್ ಹಾಕಿದ್ರ ನನ್ನ ಮಕ್ಳ. ವಿಕ್ರಮ್ ನೋಡು ಬರೀ ಇಂತದೆಯ ಗಾಡಿಲ್ಲ ತಿನ್ಕೊಂಡ. ಹಾ ನನ್ನ ಮಕ್ಳ ಅದ್ ಏನಂತ ಉಟ್ಕೊಬಿಟ್ರು. ಕೇಕ್ ಆಗಿ ಉಟ್ಬಿಟ್ಟಿದ್ಯಾ ಉಳ್ಳ. ಅಲ್ಲ ಗೈಸ್, ನಾನ್ ಫೋನ್ ಮಾಡದ್ನ. ಅಲೋ ಬಲ ಮನಿ ಕಳವ ಇವತ್ತು ಒಬ್ನೇ ಅವನೇ ಅಟ್ಟಿಲಿ. ಒಬ್ನೇ ಮನಿ ಕಳೋದ್ ಬೇಡ ಅಂತ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ನನ್ನ ಮಗನೇ ಕೇಕ್ ತಿನ್ನಕ್ ಬಂದೆ. ಕೇಕ್ ತಿನ್ನಕ್ಕೆ ಅಯ್ಯೋ ನನ್ ಮಕ್ಳ ಅದ್ ಎಲ್ಲೆಲ್ಲಿ ಕೈ ಹಾಕಿದ್ರ ಬೇಡ ಕಣಪ್ಪ. ಕೆಳಗ್ ಬಿದ್ದಿರೋ ಕೇಕ್ನ ತಂದು ಕೊಟ್ಬಿಡ್ತೀರಿ. ಏನಪ್ಪ ರಾಕ್ ಸ್ಟಾರ್ ವಿನಿ ಕಣಪ್ಪ. ತೋರ್ಸ್ಲಾ ಸ್ಟೈಲಿಶ್ ಗೈ ಅಪ್ಪ. ಅಲ್ಲ ನೈಟ್ ಹೊತ್ತು ಯಾರು ಸ್ನಾನ ಮಾಡಿದಾರಲ್ಲ. ಅಲ್ಲ ಇವಾಗ ಟೈಮ್ ಗೈಸ್ ಎಷ್ಟೊತ್ತು ಗೊತ್ತಾ? 9:22. ಮನಿ ಕಳಕ್ ಬಲ ಅಂತ ಕರೆದ್ರೆ ಸ್ನಾನ ಮಾಡ್ಬೇಕು ಅಂತ. ನನ್ ಮಕ್ಳ ನೀವೆಲ್ಲ ನಿಜ ಫ್ರೆಂಡ್ಸ್ ಏನಲ್ಲ. ಕನ್ನಡದಲ್ಲಿ ಇವನು ವರ್ಣಿಸಕ್ಕೆ ಒಂದ್ ಪದನೇ ಸಿಗಲ್ಲ. ಡಿಕ್ಷನರಿಲಿ ಹುಡುಕಿ ಅಲ್ಲ ಏನಿಲ್ಲ ಈ ರೇಂಜ್ಗೆ ವೈಟ್ ಉತ್ಬಿಟ್ಟೆ. ಲೋ ಯಾರೋ ಒಬ್ರು ಕಮೆಂಟ್ ಅಲ್ಲಿ ನಿಮ್ ವೈಫ್ ಅಂತಿರಲ್ಲ ಅವ್ರ ಸ್ಮೈಲ್ ಚೆನ್ನಾಗೈತೆ ಅಂತ ಹಾಕಿದ್ರು. ನೀನ್ ಯಾಕೆ ಇಷ್ಟೊಂದಾಗಿದ್ಯಾ? ಯಾಕೆ ಇಷ್ಟೊಂದಾಗಿದ್ಯಾ? ನಾನ್ ಸೀರಿಯಸ್ ಆಗಿ ಕೇಕ್ ತಿನ್ನಕ್ಕೆ ಹೆಂಕ ಬಂದೆ. ನಾನ್ ಫೋನ್ ಮಾಡೋದು ಅಂತ ಬರ್ಲಿಲ್ಲ. ಎಲ್ಲ ಬಿಟ್ಟು ಓಡೋದ್ಬಿಟ್ಟ ಕೇಕ್ ಅಂದ ತಕ್ಷಣ ಬೈಬ್ರು ಒಟ್ಟಿಗೆ ಮಾಡೋ ಸ್ಥಾನ. ಗಂಡ ಇಲ್ಲೇ ಇರ್ಬೇಕಾದ್ರೆ ತಪ್ಪು ಮಾತಾಡ್ತೀನಿ. ಗೈಸ್ ಇವನ್ ಹೆಸರು ನೋಡಿ ಎಷ್ಟು ಡಿಫ್ರೆಂಟ್ ಆಗದೆ. ಜಿನ್ನಳ್ಳಿ ಹಂಗೆ ಒಂದ್ ಸ್ಟೆಪ್ ಹಾಕಿ ಜಿನ್ನಳ್ಳಿ. ಏ ವಿಜಿ ಫ್ಯಾನ್ಸ್ ನಿನ್ಗೆ ಏನಾದ್ರು ಜಾಸ್ತಿ ಬೈದ್ರೆ ಮಚ್ಚ, ನಿನ್ ಫ್ಯಾನ್ಸ್ ಇರ್ತಾರಲ್ಲ ಎಲ್ಲ ಒಂದ್ ತದಕ್ಕೂ ಬಿಸ್ಬಿಡ್ತಾರೆ ಮಚ್ಚ. ಅಷ್ಟು ಗೈಸ್ ನಮ್ಮೂರಲ್ಲಿ ಎಂಥ ಇಂಟ್ರೋವರ್ಟ್ಗಳವ್ರೆ ಅಂದ್ರೆ ನೋಡಿ ವಿಡಿಯೋ ಮಾಡ್ತೇನೆ ಅಂತ ಓಡ್ಬಿಟ್ರು. ಅಯ್ಯಪ್ಪ ನನ್ನ ಮಗನೇ ಕಣ ಹೋಗು. ಏನವ ಏನೇನ ವಿಡಿಯೋ ಎಲ್ಲ ಮಾಡ್ತೀಯಲ್ಲ ಅದಕ್ಕೆ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತೀರಿ. ಎಲ್ಲ ಟೀಕೆಲೆ ಬಿಟ್ಟು ಎನ್ಆರ್ ಮೂಲ ಇದು ಎನ್ಆರ್ ಮೂಲನು ಟೀಕೆಲೆ ಬಿಟ್ಟು ಅಂದ್ರು ಮೈಸೂರವರು. ಮುನಿಸ ನಿನ್ನೆ ಹುಡಿಕ ಬಂದಾರಲ್ಲ ಕುಸು. ಕಣಕ ಕುಸು ಇಲ್ಲ ಅದ್ ಯಾರೋ ಮಗ ನಂಗೆ ಇದ್ಯಾ? ನಾನು ಇದ್ದೆ ಅಲ್ಲೇ ಇದ್ದೆ. ಕಳ್ಸ್ಕೊಟ್ಟಿ ಇಲ್ವಾ? ಬಂದವ್ರಿಗೆ ಹಂಗೆ ಕಳ್ಸಕ್ಕಾದ. ನಮ್ಮ ಮಟ್ಟಿಗೆ ಯಾರೇ ಬಂದ್ರು ಟೀ ಹಾಲು ಅವ್ರೇನಾದ್ರು ಇರ್ತೀನಿ ಅವ್ರು ನಾವ್ ಹೇಳ್ತೀವಿ ಊಟ ಮಾಡಿ ಅಂತ ಅವ್ರು ಮಾಡಿದ್ರೆ ಹಂಗೆ ಹೊಂಟೋಯ್ತಾರೆ. ಟೀ ಹಾಲು ಜ್ಯೂಸ್ ಕೊಟ್ಟು ಅಷ್ಟು ಪ್ರೀತಿಯಿಂದ ಬರ್ತಾರೆ ಹುಡಿಕೊಂಡು. ಒಂದ್ ಟೀ ಜ್ಯೂಸ್ ಕೊಡದಂತೆ ಕಳ್ಸ್ಬಿಟ್ಟವ ನಾವು. ಮತ್ತೆ ಯಾವತ್ತು ಕುಡ್ದೆ ಯಾರಿಗೂ ಕಳ್ಸಲ್ಲ ಬಿಡಕ. ಹುಲಿ ಎದ್ ಓಡಾಡ್ತಿದ್ಯಾ ಹುಲಿ ತರ ಇವಾಗ ವಾಸಿಯ ಸ್ವಲ್ಪ. ಗೈಸ್ ನಮ್ಮ ದೊಡ್ಡಪ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇದೆ. ಇದು ಪಂಚೇಶ್ವರ ಬೋಸಿ ಕೆಳಕ್ ಬಿಡೋದಪ್ಪ ಸ್ಟೈಲ್ ನಮ್ ದೊಡ್ಡಪ್ಪಂದು ದರ್ಶನ್ಗೆ ರೋಡೆ ಮಗರು. ನಾನು ವಾಕಿಂಗ್ ಮಾಡಿಸ್ತೀನಿ. ವಾಕಿಂಗ್ ಮಾಡ್ತಾ ಇಬ್ರು ಕಷ್ಟ ಸುಖ ಮಾತಾಡ್ಕೊ ಹೋಗವ ಆಯ್ತಾ ಗುರು. ಇದು ನಡನವಿದ್ದಾಗ ಎಣ್ಣೆ ಹೊಡಿಬಾರ್ದಂತೆ ಗುರು. ಎಣ್ಣೆ ಹೊಡಿಬೇಡ ಓಕೆನಾ?
ಆದಷ್ಟು ರೆಸ್ಟ್ ಮಾಡು, ಜಾಸ್ತಿ ಓಡಾಡಬೇಡ. ಅವಾಗ ಎದ್ದು ಹಿಂಗೆ ಓಡಾಡು. ದರ್ಶನ್ಗೆ ರೋಡಿ ಆಗಬೇಕು ಗೈಸ್. ನಮ್ಮ ದೊಡ್ಡಪ್ಪಂಗೆ ಭಾನುವಾರ ಕಡಿದಿರೋದು ಇದು ಮಸಾಜ್ ಮಾಡೋದು, ಬೆನ್ ಮಸಾಜು. ಹಾಂ, ಆಪ್ರೇಷನ್ ಮಾಡಿಸ್ತಿಲ್ಲ ಗೈಸ್ ನಮ್ಮ ದೊಡ್ಡಪ್ಪಂಗೆ. 25ನೇ ತಾರೀಕು ಹೋಗ್ಬಿಟ್ಟು ನರ ಮಸಾಜ್ ಮಾಡೋದಾ? ಹಾಂ, ನರ ಮಸಾಜ್ ಮಾಡಿಬಿಟ್ಟು ಆಪ್ರೇಷನ್ ಮಾಡ್ದಂತೆಯೇ ನಮ್ಮ ದೊಡ್ಡಪ್ಪಂಗಾಗಿರೋ ಪ್ರಾಬ್ಲಮ್ ಏನು ಅಂದರೆ ಇದಲ್ವಾ, ಮೂಳೆ ಏನಾಗಿದ್ದ ಮೂಳೆ ಸಂದ್ಬಿಟ್ಟಿರೋದ, ನಡಿನ ಮೂಳೆಗಳು. ಇವಾಗೆಲ್ಲ ನಮ್ಮ ದೊಡ್ಡಪ್ಪ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ, ಎಷ್ಟು ವಯಸ್ಸಲ್ಲಿ ನೀನು ಏರುತ್ತಿದ್ದು ಫಸ್ಟ್ ಟೈಮ್ ದೊಡ್ಡಪ್ಪ? 7 ವರ್ಷಕ್ಕೆ ಡಬ್ಬು. ಇದು 7 ವರ್ಷಕ್ಕೆ ಓದ್ಬಿಟ್ಟಿಯಪ್ಪ. ದರ್ಶನ್ಗೆ ರೋಡಿ 7 ವರ್ಷಕ್ಕೆ ಹೊಲ ಓದ್ತೀಯ ದೊಡ್ಡಪ್ಪ, ನಿಜವಲ್ವೇ? ನಮ್ಮಪ್ಪ ಡಾಕ್ಟರ್ ಮಾಡ್. ನಮ್ ದೊಡ್ಡಪ್ಪ ಹೆಂಗಂದ್ರೆ ನಮ್ಮ ಅಪ್ಪನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ಮತ್ ನಮ್ ರಘುವಣ್ಣನ ಅಂದ್ರೆ ನಮ್ ದೊಡ್ಡಪ್ಪನ ಮಗನ್ನ DC ಮಾಡ್ಬೇಕು ಅಂತ. ಇದುವರೆಗೂ ನಮ್ ದೊಡ್ಡಪ್ಪ ನಮ್ ರಘುವಣ್ಣನ ರಘು ಅಂತ ಕರೆದೇ ಇಲ್ಲ. DC ಊರ್ ತುಂಬಾ ನನ್ ಮಗನ್ DC ಮಾಡ್ಬೇಕು ಅಂತ ಹೇಳ್ಕೊ ಓಡಾಡ್ತಿದ್ದು. ಅದು ಗತ್ತುಲಿ ಎಬ್ಬುಲಿ. ಗುಡ್ ನೈಟ್ ಗುರು. ಒಂದು ಗುಡ್ ನೈಟ್ 8845. ನಮ್ ದೊಡ್ಡಪ್ಪ ಅಷ್ಟು ಜೋಶ್ ಇಲ್ಲ ಗೈಸ್. ಇವಾಗ ಸ್ವಲ್ಪ ಜೋಶ್ ಕಮ್ಮಿ ಆಗ್ಬಿಟ್ಟದೆ. ಹುಲಿ ಹತ್ರ ಜೋಶ್ ಬರ್ತದೆ, ಸ್ವಲ್ಪ ವಾಸಿ ಆಗ್ಬಿಟ್ಟು ಏನಾದ್ರೂ ಒಂದು ಟುಣ್ ಒಳಗೆ ಹೋದ್ರೆ ಪಕ್ಕ ಮಾತಾಡುತ್ತೆ ಜೋಶಲ್ಲಿ. ಹೆಂಗ್ರ 20 ಜನ ಅಂದ್ಮೇಲೆ ಪವರ್ ಜಾಸ್ತಿ ಇದ್ದ. 20 ಜನ ಗೈಸ್, ಅಲ್ಲಿ ತನಕ ಸ್ವಲ್ಪ ಲೋ ಪವರ್ ಅಷ್ಟೇ ಗೈಸ್. ಇವತ್ತಿನ ಕಥೆ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದೈತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ಥ್ಯಾಂಕ್ ಯು. ಆಮೇಲೆ ಲವ್ ಯು.